ಸ್ವಯಂ ಉಳ್ಳವರಾಗಿ ಓಡಿರಿ. ಜೇಶ್ಯಾಮ್ ಜಬದೊರೆ. ಅಧ್ಯಾಯ 5. ರಂಗಸ್ಥಾನದಲ್ಲಿ ಓಡುವುದಕ್ಕೆ ಗೊತ್ತಾದವರೆಲ್ಲರೂ ಓಡುತ್ತಾರಾದರೂ ಒಬ್ಬನು ಮಾತ್ರ ಬಿರುದನ್ನು ಹೊಂದುತ್ತಾನೆ ಎಂಬುದು ನಿಮಗೆ ತಿಳಿಯದು. ಅದರಂತೆ ನೀವು ಬಿರುದನ್ನು ಪಡಕೊಳ್ಳಬೇಕೆಂತಲೇ ಓಡಿರಿ. 1 ಕೊರಿಂಥ 9 ಅಧ್ಯಾಯ 24 ವಚನ. ಪಡೆದುಕೊಳ್ಳುವುದಕ್ಕಾಗಿ ಓಡಿರಿ ಎಂದು ಒತ್ತಾಯಿಸುವ ಅಪೊಸ್ತಲನಾದ ಪೌಲನು ಸ್ವಯಂ ಉಳ್ಳವರಾಗಿ ಮಿತ ಉಳ್ಳವರಾಗಿ ಓಡಿರಿ ಎಂದು ಆಲೋಚನೆ ಕೊಡುತ್ತಾನೆ. ಕ್ರಿಸ್ತಿಯ ಜೀವಿತ ಓಟದಲ್ಲಿ ಇಚ್ಛೆಗಳು ಅಭಿಲಾಷೆಗಳು ಇಲ್ಲದವರಾಗಿ ಸಂಯಮಿಗಳಿಗಾಗಿ ಓಡುವುದು ಬಹಳ ಅಗತ್ಯ. ಅರಣ್ಯದಲ್ಲಿ ನಡೆದು ಬಂದಂಥ ಇಸ್ರಾಯೇಲರು ಮಾರ್ಗದಲ್ಲಿ ಇಚ್ಛೆಯುಳ್ಳವರಾಗಿ ಅನೇಕ ಕಾರ್ಯಗಳನ್ನು ಬಯಸದ್ರಿಂದ ಕಾನಾನ್ ದೇಶಕ್ಕೆ ಮುಟ್ಟಲಾಗಲಿಲ್ಲ. ಆಶೆ ಇಚ್ಛೆಗಳು ಅವರ ಶವಗಳನ್ನು ಅರಣ್ಯದಲ್ಲಿ ಬೀಳುವಂತೆ ಮಾಡಿದುದು ಎಷ್ಟು ದುಃಖಕರವಲ್ಲವೇ? ಆಶೆ ಇಚ್ಛೆಗಳು ಒಬ್ಬ ಮನುಷ್ಯನು ಎಳೆಯ ಮಗುವಿನಿಂದ ಅವನ ಮರಣದ ತನಕ ಎಡೆಬಿಡದೆ ಅವನ ನರಭಾವದಲ್ಲಿ ಕ್ರಿಯೆ ನಡೆಸುವುದು. ಒಬ್ಬ ವೃದ್ಧರು ನನ್ನೊಂದಿಗೆ ಒಮ್ಮೆ ಮಾತಾಡುತ್ತಾ ಇದ್ದರು. ಅವರಿಗೆ 80ಕ್ಕೂ ಹೆಚ್ಚು ವಯಸ್ಸು. ಆದರೆ ಈ ಇಳಿವಯಸ್ಸಿನಲ್ಲೂ ಸಹ ಅವರ ಶರೀರದ ಅಭಿಲಾಷೆಗಳು ಅಡಗಲಿಲ್ಲ. ಅವು ಕ್ರಿಯೆ ಮಾಡುತ್ತಿವೆ ಎಂದು ಅವರು ಹೇಳಿಕೊಂಡದ್ದನ್ನು ಕೇಳಿ ನಾನು ಬಹಳ ಆಶ್ಚರ್ಯಪಟ್ಟೆನು. ಮೊದಲನೇ ಪಾಪವು ಎದೆನಿನಲ್ಲಿ ಇಚ್ಛೆಯಲ್ಲಿಯೇ ಪ್ರಾರಂಭವಾಯಿತು. ಸೈತಾನನು ಅವಳ ಮನಸ್ಸಿನಲ್ಲಿ ಇಚ್ಛೆಯನ್ನು ಒಗ್ಗಿಸಿದನು. ಇದನ್ನು ತಿಂದಾಗ ನಿಮ್ಮ ಕಣ್ಣು ತೆರೆಯುವು, ನೀವು ದೇವರಂತೆ ಆಗುವಿರಿ ಎಂದು ಹೇಳಿ ವಂಚಿಸಿದನು. ಅವಳು ಸಹ ಕಣ್ಣಿನ ಆಶೆಗೆ ಒಳಗಾದಳು. ಆ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದಾಗಿಯೂ ಇದೆ ಎಂದು ತಿಳಿದು ಎಂದು ಸತ್ಯವೇದವು ಹೇಳುತ್ತದೆ. ಆದಿಕಾಂಡ 3 ಅಧ್ಯಾಯ 6 ವಚನ. ನೋಡಿ, ಬಯಸಿದಾಗ ಒಳಹೊಕ್ಕಂಥ ಇಚ್ಛೆಯು ಕಣ್ಣುಗಳ ಮೂಲಕ ಪಾಪದ ಕ್ರಿಯೆಗಳನ್ನು ಹೊರಪಡಿಸುತ್ತದೆ. ಅದನ್ನು ಯಾಕೋಬನು ಪ್ರತಿಯೊಬ್ಬನು ತನ್ನಲ್ಲಿರುವ ಆಶಾಪಾಶದಿಂದ ಎಳೆಯಲ್ಪಟ್ಟು ಮರಳುಗೊಂಡವನಾಗಿ ಪ್ರೇರೇಪಿಸಲ್ಪಡುತ್ತಾನೆ. ಆಮೇಲೆ ಆಶೆಯು ಬಸುರಾಗಿ ಪಾಪವನ್ನು ಹೆರುತ್ತದೆ ಎಂದು ಹೇಳುತ್ತಾನೆ. ಯಾಕೋಬನ ಪತ್ರಿಕೆ 1 ಅಧ್ಯಾಯ 14-15 ವಚನ. ಇಚ್ಛೆಯ ಬೇರನ್ನು ಮನಸ್ಸಿನಿಂದ ಕಿತ್ತು ಬಿಸಾಡಬೇಕು. ಅದು ದೊಡ್ಡದಾಗಿ ಬೆಳೆದ ನಂತರ ಕೀಳಲಾಗುವುದಿಲ್ಲ. ಆಶೆ ಅಭಿಲಾಷೆ ಲೋಲಾಪ್ತಿಯನ್ನು ಅಡಗಿಸಲು ತಿಳಿದಿರಬೇಕು. ಸಮಯವನ್ನು ಉದ್ದೇಶಗಳಲ್ಲಿ ಅನುಷ್ಠಾನಕ್ಕೆ ತರಬೇಕು. ಎಲ್ಲ ಯೋಚನೆಗಳನ್ನು ಕ್ರಿಸ್ತನಿಗೆ ವಿಧೇಯವಾಗುವಂತೆ ಸೆರೆ ಹಿಡಿದು ಎಂದು ಅಪೊಸ್ತಲನಾದ ಪೌಲನು ಬರೆಯುತ್ತಾನೆ. 2 ಕೊರಿಂಥ 10 ಅಧ್ಯಾಯ 5 ವಚನ. ಅನೇಕರು ತಮ್ಮ ಯೋಚನೆಗಳಲ್ಲಿ ಆಶೆ ಇಚ್ಛೆಗಳಿಗೆ ಆಸ್ಪದ ಕೊಟ್ಟು ತಮ್ಮ ಯೋಚನೆಗಳಲ್ಲಿ ಹುಚ್ಚರಾಗುತ್ತಾರೆ. ವಿವೇಕವಿಲ್ಲದ ಅವರ ಮನಸ್ಸು ಕತ್ತಲಾಯಿತು. ಆದ್ದರಿಂದ ಇಂಥವರನ್ನು ಕರ್ತನು ಕೇವಲ ತುಚ್ಛವಾದ ಕಾಮಾಭಿಲಾಷೆ ಒಪ್ಪಿಸಿಕೊಟ್ಟನು. ರೋಮಾಪುರದ ಪತ್ರಿಕೆ 1 ಅಧ್ಯಾಯ 21-26 ವಚನ. ಇದು ಎಂಥ ಪರಿತಾಪಕರವಲ್ಲವೇ? ನಿನ್ನ ಅಂತರ್ಯವು ಕರ್ತನನ್ನು ಸ್ತುತಿಸುತ್ತಲೇ ಇರಲಿ. ಯೋಚನೆಗಳಲ್ಲಿ ಪವಿತ್ರಾತ್ಮನು ತುಂಬಿರಲಿ. ಹೃದಯದಲ್ಲಿ ಸತ್ಯವೇದ ವಾರ್ತೆಗಳು ಪ್ರತಿಧ್ವನಿಸಲಿ. ಆಗ ಕೇವಲವಾದ ಇಚ್ಛೆಗಳು ನಿನ್ನನ್ನು ಜಯಿಸದು. ನೀನು ಜಯಶಾಲಿಯಾಗುವಿ. ಸಮಯದಿಂದಿರುವುದು ಮಿತವಾಗಿರುವುದು ಎಂದರೇನು? ತನ್ನ ಯೋಚನೆಗಳನ್ನು ಕ್ರಿಯೆಗಳನ್ನು ದೇವ ಸಹಾಯದಿಂದ ಹತೋಟಿಯಲ್ಲಿಟ್ಟು ಕೊಳ್ಳುವುದೇ ಆಗಿದೆ. ಪ್ರತಿಯೊಬ್ಬ ವಿಶ್ವಾಸಿಯು ತನ್ನ ಆಸೆ ಇಚ್ಛೆಗಳನ್ನು ಹತೋಟಿಯಲ್ಲಿಟ್ಟು ಕೊಳ್ಳಬೇಕೆಂದು ಕರ್ತನು ಎದುರು ನೋಡುವನು. ಕ್ರಿಸ್ತ ಯೇಸುವಿನವರು ತಮ್ಮ ಶರೀರ ಭಾವವನ್ನು ಅವರ ವಿಷಯ ಅಭಿಲಾಷೆ ಸ್ವೇಚ್ಛಾಭಿಲಾಷೆಗಳ ಸಹಿತ ಸಿಲುಬೆಗೆ ಹಾಕಿದವರು. ಗಲಾತಿಯ ಪತ್ರಿಕೆ 5 ಅಧ್ಯಾಯ 24 ವಚನ ಎಂದು ಸತ್ಯವೇದವು ಹೇಳುತ್ತದೆ. ವಿಶ್ವವಿದ್ಯಾಲಯದಲ್ಲಿ ಕಲಿಯುತ್ತಿದ್ದ ಜಾನ್ ವೆಸ್ಲಿಗೆ ಅವನ ತಾಯಿಯು, ಮಗನೇ, ನಿನ್ನ ಹೃದಯವನ್ನು ಕದಲಿಸುವ ನರಭಾವದ ಆಶೆಗಳಿಗೆ ಎಚ್ಚರದಿಂದಿರು. ಇದು ಸೈತಾನನಿಂದ ಬರುವ ಕೆಡುಕಿನ ಬೀಜ ಎಂದು ಪತ್ರ ಬರೆದು ವಿಶ್ವವಿದ್ಯಾಲಯದ ವ್ಯಾಸಂಗದಲ್ಲಿ
ಸಂಯಮವನ್ನು ಬೋಧಿಸಿದರು. ಆ ತಾಯಿಯ ಅಪೇಕ್ಷೆಯು ಆತನನ್ನು ಒಬ್ಬ ಒಳ್ಳೆಯ ಸ್ಥಿರವಾದ ದೇವಸೇವಕನನ್ನಾಗಿ ಮಾಡಿತು. ಯಾವುದೇ ಆದ ಒಬ್ಬ ವ್ಯಕ್ತಿಯಾಗಲಿ, ಒಂದು ಕುಟುಂಬವೇ ಆಗಲಿ ಅಥವಾ ಸಭೆಯೇ ಆಗಲಿ, ಸಂಯಮವನ್ನು ಸ್ಥಿರತೆಯನ್ನು ಅಭ್ಯಸಿಸದೆ ಹೋದರೆ ಹಿಂಜಾರಿ ಹೋಗುವುದು ನಿಶ್ಚಯ. ಒಬ್ಬನು ಎಷ್ಟೇ ವಿದ್ಯಾವಂತನಾಗಿದ್ದರೂ, ದೊಡ್ಡ ಶ್ರೀಮಂತನೇ ಆಗಿದ್ದರೂ, ದೊಡ್ಡ ಸೈನ್ಯವನ್ನು ನಡೆಸುವ ದಳಪತಿಯೇ ಆಗಿದ್ದರೂ, ತನ್ನನ್ನು ತನ್ನ ಅಂತರ್ಯವನ್ನು ಯಾವುದೇ ವಿಷಯ ಅಭಿಲಾಷೆಗಳಿಗೆ ಬಿಟ್ಟುಕೊಟ್ಟು ಸೋತು ಹೋಗದೆ ತನ್ನನ್ನು ಹತೋಟಿಯಲ್ಲಿಟ್ಟುಕೊಳ್ಳದಿದ್ದರೆ ಅವನ ಹೆಚ್ಚಳವೆಲ್ಲ ವ್ಯರ್ಥವಾಗುವುದು. ತನ್ನನ್ನು ಆಳುವವನು ಪಟ್ಟಣವನ್ನು ಗೆದ್ದವನಿಗಿಂತಲೂ ಬಲಿಷ್ಠ. ಜ್ಞಾನೋಕ್ತಿ 16ನೇ ಅಧ್ಯಾಯ 32ನೇ ವಚನ. ಮನಸ್ಸನ್ನು ಹತೋಟಿಯಲ್ಲಿಡಲು ಕಲಿತುಕೋ. ಇಚ್ಛೆಗಳನ್ನು ಜಯಿಸಲು ಪ್ರಯತ್ನಿಸು. ಆತ್ಮದ ಬಲದಿಂದ ಶರೀರದ ಅಭಿಲಾಷೆಗಳ ಮೇಲೆ ಜಯಶಾಲಿಯಾಗು. ಶರೀರಭಾವವನ್ನು ಅನುಸರಿಸುವವರು ಅದಕ್ಕೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಪವಿತ್ರಾತ್ಮನನ್ನು ಅನುಸರಿಸುವವರು ಪವಿತ್ರಾತ್ಮನಿಗೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ ಎಂದು ಸತ್ಯವೇದವು ಹೇಳುತ್ತದೆ. ರೋಮಾಪುರದ ಪತ್ರಿಕೆ 8ನೇ ಅಧ್ಯಾಯ 5-6 ವಚನ. ಶರೀರದಾಶೆ. ಲೋಕದಲ್ಲಿರುವ ಶರೀರದಾಶೆ ಕಣ್ಣಿನಾಶೆ, ಬದುಕು ಬಾಳಿನ ಡಂಬ. ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಎಂದೆಂದಿಗೂ ಇರುವನು. 1 ಯೆಹೋವನ 2ನೇ ಅಧ್ಯಾಯ 16-17ನೇ ವಚನ. ಶರೀರದಾಶೆಯು ವೈರಿಯ ಬಲಯುತವಾದ ಆಯುಧ. ಈ ಆಯುಧದಿಂದ ಅವನು ಪ್ರಬಲವಾದ ಅನೇಕ ಭಕ್ತರನ್ನು ಬೀಳಿಸಿದ್ದಾನೆ. ವಿಶ್ವಾಸಿಗಳಲ್ಲಿ ಅನೇಕರು ಜಯದ ಜೀವಿತವನ್ನು ಮಾಡದಂತೆ ತಡವರಿಸುವುದು ಈ ಶರೀರದ ಆಶೆಗೆ ಒಳಗಾಗುವುದೇ ಕಾರಣ. ಶರೀರದ ಆಶೆಯನ್ನು ಜಯಿಸಲು ದೈವಿಕವಾದ ಪರಿಶುದ್ಧತೆಯನ್ನು ಧರಿಸಿಕೊಳ್ಳುವುದು ಒಂದು ಉತ್ತಮ ಮಾರ್ಗ. ಹಾಗಾಗಿ ದೇವಸನ್ನಿಧಾನದಲ್ಲಿದ್ದು ಕರ್ತನ ಪರಿಶುದ್ಧತೆಯಿಂದ ಭರಿತನಾಗು. ನಿನ್ನೊಳಗೆ ಎದ್ದೇಳುವ ಪ್ರತಿಯೊಂದು ಇಚ್ಛೆಗಳನ್ನು ಕಣ್ಣೀರಿನಿಂದ ಹರಿಕೆ ಮಾಡಿ ಬಿಟ್ಟುಬಿಡು. ಪ್ರಾರ್ಥನೆ, ದೇವ ಮಕ್ಕಳೊಂದಿಗೆ ಐಕ್ಯತೆ, ದೇವರ ಸೇವೆ ಇಂಥವುಗಳು ನಿನ್ನ ಹೃದಯವನ್ನು ಪವಿತ್ರಗೊಳಿಸುವುದು. ಸೋಮಾರಿಯಾಗಿ ಒಂಟಿಯಾಗಿ ಇರಬೇಡ. ಸೋಮಾರಿಯ ಯೋಚನೆಗಳಲ್ಲಿ ಸೈತಾನನು ಸುಲಭವಾಗಿ ಕಳೆಗಳನ್ನು ಇಚ್ಛೆಗಳನ್ನು ಬಿತ್ತುವನು. ಕರ್ತನಲ್ಲಿ ಯಾವಾಗಲೂ ಕಾರ್ಯನಿರತನಾಗಿರು. ಕೆಲವರು ನರಭವಾದ ಆಶೆ ಇಚ್ಛೆಗಳಿಗೆ ಬಹಳವಾಗಿ ಭಯಪಡುವರು. ದೃಢ ನಿಲ್ಲಲಾರೆನು ಎಂಬ ಸಂಶಯದೊಂದಿಗೆ ಜೀವಿಸುವರು. ಇಂಥ ಅಂಜುಬುರುಕನನ್ನು ಸೈತಾನನು ಸುಲಭವಾಗಿ ಆಕ್ರಮಿಸುವನು. ಮತ್ತೆ ಕೆಲವರು ತಮ್ಮ ಸ್ವಬಲವನ್ನು ನಂಬಿಕೊಳ್ಳುವರು. ಯಾರೇ ಬಿದ್ದರೂ ನಾನು ಬೀಳುವುದಿಲ್ಲ ಎಂದು ಸವಾಲಿಡುವರು. ಇದು ಸಹ ಅಪತ್ಕಾರಿಯೇ ಹೌದು. ನೀನು ಬೀಳದಿರಲು ಕರ್ತನ ಹಸ್ತದಲ್ಲಿ ನಿನ್ನನ್ನು ಸಂಪೂರ್ಣವಾಗಿ ಅರ್ಪಿಸಿಕೋ. ಕರ್ತನು ನನ್ನೊಂದಿಗಿರುವನು. ನಾನು ಆತನಲ್ಲಿ ನೆಲೆಗೊಂಡಿರುವುದರಿಂದ ಜಯಶಾಲಿ ಆಗುವೆನು ಎಂದು ಹರಿಕೆ ಮಾಡು. ಸಿಲುಬೆಯಲ್ಲಿ ಆತನು ನನಗಾಗಿ ನರಭಾವಗಳ ಮೇಲೆ ಜಯ ಪಡೆದಿದ್ದಾನೆ. ಆತನೇ ನನ್ನ ಸಹಾಯಕನು ಎಂದು ಹೇಳಿ ಸೋತು ಹೋದಂಥ ಸಂಸೋನನನ್ನು ಲೋಟನ ಮಕ್ಕಳನ್ನೆನೆಸಿಕೊಂಡು ಅಂಥವರಿಗೆ ಆ ಗತಿ ನಾನು ಎಷ್ಟು ಮಾತ್ರ ಎಂದುಕೊಳ್ಳಬೇಡ. ಒಂಟಿಯಾಗಿ ಶೋಧನೆಯನ್ನು ಎದುರಿಸಿ ಆ ಸ್ಥಳದಿಂದ ಓಡಿಹೋದ ಎಸೋಪನನ್ನು ನೆನೆಸಿಕೋ. ಕ್ರಿಸ್ತನೇ ನಿನ್ನ ಮಾದರಿಯಾಗಿರಲಿ. ಭೋಜನದ ಮೇಲಿನ ಆಶೆ. ರಂಗಸ್ಥಾನದಲ್ಲಿ ಓಡುವವರು ಎಲ್ಲ ವಿಷಯಗಳಲ್ಲಿ ಮಿತವಾಗಿರುತ್ತಾರೆ. 1 ಕೊರಿಂಥ 9ನೇ ಅಧ್ಯಾಯ 25. ಅತಿಯಾಗಿ ತಿಂದು ಬೊಜ್ಜು ಬೆಳೆಸಿದರೆ ಓಡಲು ಸಾಧ್ಯವಿಲ್ಲ. ಬೇಗನೆ ಸೋತು ಹೋಗುವನು. ಊಟದ ವಿಷಯದಲ್ಲಿ ಅನೇಕರು ಬಿದ್ದು ಹೋಗುತ್ತಾರೆ. ಕೆಲವರು ಅತಿಯಾಗಿ ತಿಂದು ಬೊಜ್ಜು ಬೆಳೆಸದಿದ್ದರೂ ಮಿತವಾಗಿ ತಿನ್ನುವ ನಾಲಿಗೆ ಚಪಲವುಳ್ಳವರು ಇದ್ದಾರೆ. ನಾವು ಸ್ವಲ್ಪ ತಿನ್ನುತ್ತೇವೆ, ಆದ್ದರಿಂದ ರುಚಿಯಾಗಿ ತಿನ್ನಲು ಬಯಸುತ್ತೇವೆ ಎನ್ನುವವರು ಇದ್ದಾರೆ. ತಮ್ಮ ಊಟದಲ್ಲಿ ತಾವು ಬಯಸಿದ ಪದಾರ್ಥಗಳು ಇಲ್ಲದಿದ್ದರೆ ಊಟವೇ ಬೇಡ ಎನ್ನುವವರು ಇದ್ದಾರೆ. ಅನೇಕ ದೇವಸೇವಕರನ್ನು ನೋಡಿ ಮಾತನಾಡುವಾಗ ಇಚ್ಛೆಯನ್ನು, ಚಪಲತೆಯನ್ನು ಉದ್ರೇಕಿಸುವ ಪದಾರ್ಥಗಳನ್ನು ತ್ಯಜಿಸುವುದನ್ನು ನಾನು ನೋಡಿದ್ದೇನೆ. ಕೆಲವರು ಉಪ್ಪನ್ನು ಸಹ ಕಡಿಮೆಯಾಗಿ ಉಪಯೋಗಿಸಿ
ತಮ್ಮನ್ನು ಮಿತವಾಗಿಟ್ಟುಕೊಳ್ಳುವರು. ಚಿಕ್ಕ ಪುಟ್ಟ ತ್ಯಾಗಗಳನ್ನು ಮಾಡುವಾಗ ಅದರಿಂದ ನಮ್ಮ ಸಂಯಮದ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬಹುದಲ್ಲವೇ? ಅತಿ ಭೋಜನ ಪಾಪವೇ ಹೌದು. ನೀನು ಹೊಟ್ಟೆ ಬಾಕನಾಗಿದ್ದರೆ ಕಂಠಕ್ಕೆ ಕತ್ತಿ ಹಾಕಿಕೋ. ಅವನ ರುಚಿ ಪದಾರ್ಥಗಳನ್ನು ಬಯಸಬೇಡ, ಅದು ಮೋಸದ ಆಹಾರವೇ ಸರಿ. ಜ್ಞಾನೋಕ್ತಿ 23ನೇ ಅಧ್ಯಾಯ 2ನೇ ವಚನ. ಇಸಾಕನ ಹಿರಿಯ ಮಗನಾದ ಏಸಾವನಿಗೆ ಭೋಜನದ ಮೇಲೆ ಆಶೆ ಹುಟ್ಟಿತು. ಒಂದೇ ಒಂದು ಊಟಗೋಸ್ಕರ ತನ್ನ ಚೊಚ್ಚಲತನದ ಹಕ್ಕನ್ನು ಕೊಟ್ಟುಬಿಟ್ಟನು. ಅನಂತರದಲ್ಲಿ ತನ್ನ ತಂದೆಯ ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದಲು ಕಣ್ಣೀರು ಸುರಿಸಿದರೂ ಅವನು ನಿರಾಕರಿಸಲ್ಪಟ್ಟನೆಂದು ಸತ್ಯವೇದವು ಹೇಳುತ್ತದೆ. ಇಬ್ರಿಯ 12ನೇ ಅಧ್ಯಾಯ 16-17. ಅರಣ್ಯದಲ್ಲಿ ಇಸ್ರಾಯೇಲರಿಗೆ ಕರ್ತನು ಕೊಟ್ಟಂಥ ಭೋಜನದಲ್ಲಿ ತೃಪ್ತಿಯಿಲ್ಲದೆ ಹೋಯಿತು. ಸ್ವರ್ಗ ಧ್ಯಾನವಾದ ಮನ್ನವನ್ನು ಅವರಿಗೋಸ್ಕರ ಸುರಿಸಿ ಉಣ್ಣಲಿಕ್ಕೆ ಕೊಟ್ಟನು. ಕೀರ್ತನೆ 78ನೇ ಅಧ್ಯಾಯ 24. ಆದರೂ ಅವರು ಪದೇ ಪದೇ ಗುಣುಗಾಡುತ್ತಿದ್ದರು. ಆದ್ದರಿಂದ ದೇವರ ಕೋಪವು ಅವರಿಗೆ ವಿರೋಧವಾಗಿ ಎದ್ದು ಅವರಲ್ಲಿ ಕೊಬ್ಬಿದವರನ್ನು ವಧಿಸಿ ಇಸ್ರಾಯೇಲರ ಪ್ರಾಯಸ್ಥರನ್ನು ನೆಲಕ್ಕುರುಳಿಸಿತು. ಕೀರ್ತನೆ 78ನೇ ಅಧ್ಯಾಯ 30-31 ವಚನ. ದೇವರ ಮಕ್ಕಳೇ, ಭೋಜನದ ಮೇಲಿನ ವ್ಯಾಮೋಹದ ಮೇಲೆ ಜಯ ಪಡೆದುಕೊಳ್ಳಿರಿ. ಅನೇಕ ಕ್ರೈಸ್ತರಿಗೆ ಹೊಟ್ಟೆಯೇ ದೇವರು, ಉಣ್ಣುವುದಕ್ಕಾಗಿಯೇ ಬದುಕಿದ್ದಾರೆ. ವಿಧ ವಿಧವಾದ ರುಚಿಯಾದ ಆಹಾರ ಪದಾರ್ಥಗಳನ್ನು ತಯಾರಿಸುವುದರಲ್ಲೂ ತಯಾರಿಸಿದನ್ನು ಖಾಲಿ ಮಾಡುವುದರಲ್ಲೂ ಸಮಯವೆಲ್ಲ ಕಳೆದು ಬಿಡುತ್ತಾರೆ. ದಾನಿಯೇಲನ ಜೀವಿತವನ್ನು ಗಮನಿಸಿರಿ. ರಾಜನ ಭೋಜನ ಪದಾರ್ಥಗಳಿಂದ ತನ್ನನ್ನು ಅಶುದ್ಧ ಮಾಡಿಕೊಳ್ಳಬಾರದೆಂದು ನಿಶ್ಚಯಿಸಿಕೊಂಡನು. ಅದೇ ರೀತಿ ಕರ್ತನ ಸಹಾಯದಿಂದ ಜಯಶಾಲಿಯಾದನು. ಕಾಯಿ ಪಲ್ಯಗಳನ್ನೇ ತಿಂದು ಶರೀರ ಪುಷ್ಟಿಯುಳ್ಳವನಾದೆಂದು ನೋಡುತ್ತೇವೆ. ದಾನಿಯೇಲ 1ನೇ ಅಧ್ಯಾಯ 8ನೇ ವಚನ. ನಮ್ಮ ಕರ್ತನು ಹೇಳುವುದನ್ನು ಕೇಳಿರಿ, ನಿಮ್ಮ ವಿಷಯದಲ್ಲಿ ಜಾಗರೂಕರಾಗಿರಿ. ಅತಿ ಭೋಜನದ ಮದಡಿನಿಂದಲೂ ಅಮಲಿನಿಂದಲೂ ನಿಮ್ಮ ಹೃದಯಗಳು ಭಾರವಾಗಿರಲಾಗಿ ಆ ದಿವಸವು ನಿಮ್ಮ ಮೇಲೆ ಉರುಲಿನಂತೆ ಪಕ್ಕನೆ ಬಂದಿತು ಎಂದು ಎಚ್ಚರಿಸಿದ್ದಾನೆ. ಲೂಕನ ಸುವಾರ್ತೆ 21ನೇ ಅಧ್ಯಾಯ 34ನೇ ವಚನ. ವಸ್ತುಗಳ ಮೇಲೆ ಆಶೆ. ಆಶೆ ಎಂಬುದು ಕಣ್ಣುಗಳ ಇಚ್ಛೆ, ಶರೀರದ ಇಚ್ಛೆ. ವಸ್ತುಗಳ ಮೇಲೆ ಆಶೆ ಎಂದು ಹೇಳಬಹುದು. ನನ್ನೊಂದಿಗೆ ಉದ್ಯೋಗದಲ್ಲಿದ್ದ ಒಬ್ಬ ಅಧಿಕಾರಿಯನ್ನು ಬಲ್ಲೆ. ಅವರು ಕ್ರೈಸ್ತರೇ ಆಗಿದ್ದಾಗಿಯೂ ಅನೇಕ ಅಡ್ಡದಾರಿಯಿಂದ ಅನೇಕ ಬೆಲೆ ಬಾಳುವ ವಸ್ತುಗಳನ್ನು ಲಂಚವಾಗಿ ತೆಗೆದುಕೊಂಡು ಒಂದು ದಿನ ಸಿಕ್ಕಿ ಹಾಕಿಕೊಂಡು ಕ್ರಿಸ್ತನ ಹೆಸರಿಗೆ ಕಳಂಕವನ್ನೇ ಉಂಟು ಮಾಡಿದರು. ಈಗ ಎಲ್ಲವನ್ನು ಕಳೆದುಕೊಂಡು ಸಮಾಧಾನವಿಲ್ಲದೆ ಜೀವಿಸುತ್ತಿದ್ದಾರೆ. ಇಸ್ರಾಯೇಲರಲ್ಲಿ ಅಕಾನನೆಂಬುವನು ಸೀನಾರ್ ದೇಶದ ಒಂದು ಉತ್ತಮವಾದ ನಿಲುವಂಗಿಯನ್ನು 200 ರೂಪಾಯಿ ತೂಕದ ಬೆಳ್ಳಿಯನ್ನು 50 ರೂಪಾಯಿ ತೂಕದ ಬಂಗಾರದ ಗಟ್ಟಿಯನ್ನು ಅಡಗಿಸಿ ಇಟ್ಟನು. ಇದರ ಫಲ ಯುದ್ಧದಲ್ಲಿ ಇಸ್ರಾಯೇಲರು ಸೋತು ಹೋದರು. ಇಸ್ರಾಯೇಲರ ಮೇಲೆ ಕರ್ತನ ಕೋಪ ಉರಿಹತ್ತಿತು. ಅದರ ಅಂತ್ಯ ಆಕಾನನು ಅವನ ಕುಟುಂಬದವರು ಸಹಿತವಾಗಿ ಕಲ್ಲೆಸೆದು ಕೊಲ್ಲಲ್ಪಟ್ಟರು. ಯೋಹನ ಸುವಾರ್ತೆ 7ನೇ ಅಧ್ಯಾಯ 21-26ನೇ ವಚನ. ಇದೇ ರೀತಿ ವಸ್ತುಗಳನ್ನು ಬಯಸಿದ ಗೆಹಜಿಯನ್ನು ನಾಮಾನನ ಕುಷ್ಠರೋಗ ಬಡೀತಲ್ಲವೇ? ಆ ಶಾಪ ಅವನ ಸಂತತಿಯನ್ನೇ ಹಿಡಿಯಿತು. ನಮ್ಮ ಕರ್ತನು, ನಾನು ಈ ಲೋಕದವನಲ್ಲದೆ ಇರುವ ಪ್ರಕಾರ ಇವರು ಲೋಕದವರಲ್ಲ ಎಂದು ನಮ್ಮನ್ನು ಕುರಿತೇ ಹೇಳಿದ್ದಾನೆ. ಯೋಹನ ಸುವಾರ್ತೆ 17ನೇ ಅಧ್ಯಾಯ 16ನೇ ವಚನ. ಆದ್ದರಿಂದ ನಮ್ಮ ಕಣ್ಣುಗಳು ಲೋಕದವುಗಳನ್ನು ಇಚ್ಛಿಸದೆ ಪರಲೋಕವನ್ನೇ ನೋಡಲಿ. ಆದ್ದರಿಂದ ಆಶೆ ಇಚ್ಛೆಗಳ ಮೇಲೆ ಜಯ ಪಡೆಯೋಣ. 4. ಹಣದಾಸೆ. ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಅನೇಕ ವೇದನೆಗಳಿಂದ ತಮ್ಮನ್ನು ತಿವಿಸಿಕೊಳ್ಳುತ್ತಾರೆ. 1ನೇ ತಿಮೋತಿ 6ನೇ ಅಧ್ಯಾಯ 10ನೇ ವಚನ. ಹೊರದೇಶದ ಹಣದಾಸೆಯಿಂದ ತಮ್ಮನ್ನು ತಿವಿಸಿಕೊಂಡ ಸೇವಕರು ಅನೇಕರಿದ್ದಾರೆ. ಲೋಕವನ್ನೆಲ್ಲ ಸಂಪಾದಿಸಿಕೊಂಡು ತಮ್ಮ ಆತ್ಮ ನಷ್ಟಪಟ್ಟರೆ ಏನು ಲಾಭ?
ಬೆಂಕಿ ಕೆರೆಯಲ್ಲವೇ? ಅಂತ್ಯದ ಸ್ಥಿತಿ. ಯೂದನು ಹಣಕ್ಕೆ ಆಶೆಪಟ್ಟನು. ಅವನು ಖಜಾಂಚಿಯಾಗಿದ್ದು ಹಣದ ಚೀಲವನ್ನಿಟ್ಟಿದ್ದರಿಂದ ಅವನ ಚಿಂತೆ ಎಲ್ಲ ಅದರ ಮೇಲೆ ಇದ್ದಿತು. ಕೊನೆಯಲ್ಲಿ 30 ಹಣಕ್ಕೆ ಮಾರಿಕೊಂಡನಲ್ಲ, ಆ ಹಣ ಅವನಿಗೆ ಆಶೀರ್ವಾದ ತಂದಿತ? ಇಲ್ಲವೇ ಇಲ್ಲ. ಅದು ಆಗಾದ ಪಾತಾಳಕ್ಕೆ ಅವನನ್ನು ತಳ್ಳಿಹಾಕಿತು. ನಮಗೆ ಅನ್ನ ವಸ್ತ್ರಗಳಿದ್ದರೆ ಸಾಕು, ಐಶ್ವರ್ಯವಂತರಾಗಬೇಕೆಂದು ಮನಸ್ಸು ಮಾಡುವವರು ದುಷ್ಪ್ರೇರಣೆ ಎಂಬ ಉರುಳಿಗೆ ಸಿಕ್ಕಿಕೊಂಡು ಬುದ್ಧಿವಿರುದ್ಧವಾಗಿಯೂ ಹಾನಿಕರವಾಗಿಯೂ ಇರುವ ಅನೇಕ ಆಶೆಗಳಲ್ಲಿ ಬೀಳುತ್ತಾರೆ ಎಂದು ದೇವರ ವಾಕ್ಯವು ಹೇಳುತ್ತದೆ. 1 ತಿಮೋತಿ 6ನೇ ಅಧ್ಯಾಯ 8ನೇ 9ನೇ ವಚನ. ದೇವಮಗುವೆ, ನಿನ್ನ ನಂಬಿಕೆ ಎಂಬ ಚುಕ್ಕಾಣಿ ಕ್ರಿಸ್ತನೇ ಆಗಿರುವುದಾದರೆ ನೀನು ಕಳವಳ ಪಡಬೇಡ. ನಮ್ಮ ಕರ್ತನು ಪ್ರಪಂಚವನ್ನು ಅದರ ಆಶೆ ಇಚ್ಛೆಗಳನ್ನು ಜಯಿಸಿದಾತನು. ಆತನ ಹೆಸರಿನಲ್ಲಿ ನೀನು ಜಯಶಾಲಿಯಾಗುವಿ. ಸಂಯಮದಿಂದ ನಿನ್ನ ಓಟವನ್ನು ಓಡಿ ಜಯಶಾಲಿಯಾಗಲು ಕರ್ತನು ನಿನಗೆ ಸಹಾಯ ಮಾಡುವನು. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವು, ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9 13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ.
ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯಿಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.